ಇದು ವಿಡಿಯೋ ಕ್ಲಿಪ್ ಬರ್ತಾ ಇರ್ತಕ್ಕಂಥ ವಿಚಾರ, ಕ್ಷಮೆ ಇರಲಿ. ನಾನು ವಿದ್ಯಾರ್ಥಿ ಆಗಿದ್ದಾಗ ಡಿಗ್ರಿ ಓದ್ಬೇಕಾದ್ರೆ ಒಬ್ಬ ಸರ್ ಲೈಬ್ರರಿ ಎದುರುಗಡೆ ವಿದ್ಯಾರ್ಥಿಯರಲ್ಲಿ ಮಾತಾಡಕ್ಕಾಗಿದೆ. ಅದು ಯಾಕೋ ಸರಿ ಮಿಸ್ಬಿಹೇವ್ ಟೈಪ್ ಅನ್ಸಕ್ಕಾಗಿದೆ. ನಾವು ಈ ಪಟ್ಟಕ್ಕೆ ಏನು ಹೇಳಿಬಿಟ್ಟೆ, ಏನು ಸರ್ ಕ್ಲಾಸ್ ಇಲ್ಲ ನಿಮ್ಗೆ ಓದಿ, ಆಕ್ಚುಲಿ ನಾನು ಕೇಳ್ಬಾರ್ದು ಆ ರೀತಿಯಾಗಿರ್ತಕ್ಕ ವರ್ತನೆ ನಿಮ್ಗೆ ಸರಿ ಅನ್ಸದೇ ಇದಕ್ಕಾಗಿ ಪಟ್ಟಕ್ಕೆ ಕೇಳ್ಬಿಟ್ಟೆ. ಅವ್ರು ಹೋಗಿ ಪ್ರಿನ್ಸಿಪಲ್ ಹೇಳ್ಬಾರ್ದು. ಪ್ರಿನ್ಸಿಪಲ್ ಆಮೇಲೆ ನಾನು ಕರ್ಬಿಟ್ರು ಆಫೀಸ್ ಚೇಂಬರಲ್ಲಿ ಕಷ್ಟ. ಅವ್ರು ಬೇಕಾದ್ರೆ ನೀನು ಹೆಂಗ್ ಮಾತಾಡಿದ್ವಿ ಹಂಗೆ ಮಾತಾಡಿದ್ರೆ ಹೆಂಗ್ ಮಾಡಿದ್ವಿ ಅಂತೇಳಿ ನನ್ನನ್ನು ಬೈಬೋದಾಗಿತ್ತು. ನಾನು ಅದಿದೆ ಕರೆ ಅದ ಬಯಸ್ಕೊಂಡ್ರೆ ತಪ್ಪೇನಿಲ್ಲ ಅಂತಕ್ಕಂಥ ಫೀಲಿಂಗ್ ನನ್ನಲ್ಲಿ ಬರ್ತಿತ್ತು. ಆದ್ರೆ ಅವ್ರು ಹಂಗೆ ಹೇಳಿಲ್ಲ. ನನ್ಗೆ ಹೇಳಿದ್ರು ದಸ್ತಿಗೆ ನಾನು ಈ ರೀತಿ ಅಪೇಕ್ಷೆ ಪಟ್ಟಿರ್ಲಿಲ್ಲ ಅಂತ. ಅದು ಹಾಕಿ ರಪ 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 ಪಡಬೇಕು. ಅವ್ರು ಹೊಡೆದಿಲ್ಲ ಬೈದಿಲ್ಲ, ಆದ್ರೆ ನಿನ್ನಿಂದ ಈ ರೀತಿಯಾಗಿರ್ತಕ್ಕಂಥ ಅಪೇಕ್ಷೆ ನನಗೆ ಇರಲಿಲ್ಲ ಅಂತ. ಈಗಾದ್ರೂ ನಮ್ಮ ಡಿಗ್ರಿಕಲ್ಲಿ ಲೆಕ್ಚರ್ ಸದರ್ ಸರ್ ಆ ನೆನಪು ಸುಮಾರು 18 ವರ್ಷ ಹಿಂದುಗಡೆ ಆಗಿರ್ತಕ್ಕಂಥ ನೆನಪು, ಡಿಗ್ರಿ ಓದ್ಬೇಕಾಗಿರ್ತಕ್ಕಂಥ ಅನುಭವ, ಆ ನೆನಪು ಈಗಾದ್ರೂ ನನ್ನ ನೆನಪು. ಆ ರೀತಿಯಾಗಿರ್ತಕ್ಕಂಥ ಇನ್ಸ್ಪೈರ್ ಮಾಡಿ ಒಳ್ಳೆ ಇನ್ಸ್ಪಿರೇಷನ್ ಕೊಟ್ಟು ನನ್ನ ಜೀವನ ಪರಿವರ್ತನೆ ಮಾಡಿದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಹೆಸರು ಶಿವರಾಜ್ ಸಂಬಂಧಿ ಅಂತ PHKS ಪ್ರೋಗ್ರಾಮಿಂದ ಬಂದಿದ್ದೇನೆ, ಸೇಡಂ ತಾಲೂಕು ಟೀಚರು. ಸರ್ ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. ಸರ್ ಫಸ್ಟ್ ನೀವು ಹೇಳ್ತೀವಿ ನಮಸ್ಕಾರ, ಕೈ ಎತ್ತಿ ನಮಸ್ಕಾರ ಮಾಡಬೇಕಂತ. ನಮ್ಮ ಇದು ಶರಣರ ಭೂಮಿ ಸರ್, ಇಲ್ಲಿ ಒಂದು ಇನ್ಸಿಡೆಂಟ್ ನಾನು ಹೇಳಿಕೆ ಬಯಸ್ತೇನೆ. ಬಸವೇಶ್ವರರು ಮತ್ತು ಸಮಗಾರ ಹರಳಯ್ಯ ಅವರ ಒಂದು ನಡುವಿನ ಘಟನೆ. ಒಂದ್ಸಲ ಬಸವೇಶ್ವರರು ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಮಗಾರ ಹರಳಯ್ಯ ಅವರು ಏನ್ ಮಾಡ್ತಾರೆ, ಶರಣ್ರಿಯಪ್ಪ ಅಂದ್ರೆ ನಮಸ್ಕಾರ ಅಂತ ಹೇಳ್ತಾರೆ. ಆಗ ಬಸವೇಶ್ವರರು ಏನ್ ಮಾಡ್ತಾರೆ, ಶರಣರಿಗೆ ಶರಣು ಶರಣಾರ್ಥಿ ಅಂತ ಹೇಳ್ತಾರೆ. ಆಗ ಆ ಸಮಗಾರ ಹರಳಯ್ಯ ಶರಣರು ಏನ್ ಮಾಡ್ತಾರೆ, ಶರಣು ಶರಣಾರ್ಥಿ ಗುಡ್ ಮಾರ್ನಿಂಗ್ ಅಂದ್ರೆ ವೆರಿ ಗುಡ್ ಮಾರ್ನಿಂಗ್ ಅಂದ್ರೆ ನಾನು ಮಹಾಪಾಪ ಇತ್ತು ನಂತಿದ್ದ ಅವರು ಹೈಗೆ ಫ್ರೀಕ್ವೆನ್ಸಿ ವರ್ಡ್ ಯೂಸ್ ಮಾಡಿದ್ರು ಅಂತ ಹೇಳಿ ಅವರು ನನ್ನ ಪಾಪ ಪ್ರಜ್ಞೆ ಕಳಿಬೇಕಂತ ಹೇಳಿ ಮಾಡಿದ್ರು. ಅವ್ರ ತೊಡೆಯ ಚರ್ಮವನ್ನ ತೆಗೆದು ಆ ಬಸವೇಶ್ವರರಿಗೆ ತಮ್ಮ ಪಾದಕ್ಕೆ ಚಪ್ಪಲಿಗಳನ್ನು ಮಾಡ್ತಾರೆ. ಅದರ ಜೊತೆ ಅವರ ಪತ್ನಿ ಕೂಡ ತನ್ನ ಸತಿಪತಿಗಳ ಒಂದಾದ ಭಕ್ತಿ ಹಿತವಕ್ಕರು ಶಿವಂಗಿ ಅಂತ ಹೇಳಿ ತನ್ನ ಪಾಪ ಪುಣ್ಯದಲ್ಲಿ ನಾನು ಸಹಧರ್ಮಿ ಅಂತ ತನ್ನ ಪತ್ನಿ ಅವರ ಹರಳೆಯ ಶರಣರ ಪತ್ನಿ ಸಹಿತ ಅವರ ಒಂದು ತೊಡೆಯ ಚರ್ಮವನ್ನು ಕೊಟ್ಟು ಅವರಿಗೆ ಚಪ್ಪಲಿ ಪಾದಗಳನ್ನು ಮಾಡ್ತಾರೆ. ಆ ಚಪ್ಪಲಿಗಳನ್ನ ಬಸವೇಶ್ವರರು ಮೆಟ್ಟೋದಿಲ್ಲ, ಕಾಲಲ್ಲಿ ಹಾಕೊಳ್ಳೋದಿಲ್ಲ, ಅವರು ತಮ್ಮ ತಲೆಯ ಮೇಲೆ ಇಟ್ಕೋತಾರೆ. ಆ ಪಾದಕೆಗಳು ಇವತ್ತು ಸರ್ ನಾವು ನೋಡ್ಬೋದು. ಬಿಜ್ಜನಹಳ್ಳಿ ಅಂತ ಇದೆ, ನಮ್ಮ ಸ್ಕೂಲಿಂದ 3 ಕಿಲೋಮೀಟರ್, ಅಲ್ಲಿ ಆ ಪಾದಕೆಗಳಿವೆ. ಪ್ರತಿ ವರ್ಷ ಜಾತ್ರೆ ಆಗ್ತದೆ, ಜಾತ್ರೆ ಸಂದರ್ಭದಲ್ಲಿ ಆ ಪಾದಕೆಗಳು ಪ್ರದರ್ಶನಕ್ಕೆ ಇರ್ತವೆ. ಇದು ಒಂದು ವಿಚಾರ. ಇನ್ನು 2 ನಿಮಿಷ ಕೊಟ್ಟರೆ ಅದ್ರ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಅಂದ್ರೆ ಇದು ಅದಕ್ಕೆ ಸಂಬಂಧಪಟ್ಟಿದ್ದೀನಿ. ನಮಸ್ಕಾರ ಅಂತ ಹೇಳಿದ್ರಲ್ಲ, ಸಲುವಾಗಿ ನಾನು ಜಸ್ಟ್ ಟಿವಿಯಲ್ಲಿ ಇಂಟರ್ವ್ಯೂ ನಾನು ಪಾಯಿಂಟ್ ಮಾಡ್ಕೊಂಡಿದ್ದೀನಿ ಅಂತ ನಾನು ನೋಡಿ ಹೇಳ್ತೀನಿ ಸರ್. ಇಡೀ ಇಂಟರ್ವ್ಯೂ ಅಲ್ಲಿ ನನಗೆ ಕಂಡ್ಕೊಂಡು ಫೈಂಡಿಂಗ್ಸ್ ಅಂದ್ರೆ ಎತ್ತರಕ್ಕೆ ಆ ಮೂಲ ಮಂತ್ರ ಅನ್ಬೋದು. ಯಾಕಂದ್ರೆ ಸರ್ ನೀವು ಯಾವಾಗಲೂ ಅದನ್ನೇ ರಿಪೀಟ್ ಮಾಡ್ತಾ ಇದ್ರಿ. ನನಗೂ ಸರ್ ಬಹಳ ಇಷ್ಟವಾದ ವರ್ಡ್ ಸರ್. ಯಾಕಂದ್ರೆ ಕುವೆಂಪು ಹೇಳ್ತಾರೆ, ಎಲ್ಲಿಯೂ ನಿಲ್ಲದಿರು, ಮನೆಯೊಂದು ಕಟ್ಟದಿರು, ಕೊನೆಯನೊಂದು ಮುಟ್ಟದಿರು, ಓ ನನ್ನ ಚೇತನ ಆಗು ನೀ ಅನಿಕೇತನ. ನಿಲ್ಲದಿರು ಅಂದ್ರೆ ನೀವೇನಾದ್ರೂ ಅಪ್ಡೇಟ್ ಅಂಡ್ ಅಪ್ಗ್ರೇಡ್, ಬರೀ ಅಪ್ಡೇಟ್ ಆಗೋದು ಅಷ್ಟೇ ಮುಖ್ಯ ಅಲ್ಲ, ಅಪ್ಗ್ರೇಡ್ ಸಹಿತ ಆಗೋದು. ಈಗ ಸ್ವತಃ ನನ್ನ ವೈಯಕ್ತಿಕ ವಿಚಾರ ಹೇಳ್ಬೋದು ಹೇಳ್ತೀನಿ ಸರ್. ನಾನು ನೌಕರಿ ಆದ ಬಳಿಕ ನಮ್ಮ ಗೆಳೆಯರೇನಾದ್ರು ಗೌರ್ಮೆಂಟ್ ನೌಕರಿ ಆದ ಬಳಿಕ ಸ್ಪರ್ಧಾ ವಿಜೇತ ಓದೋದು ಬಿಡ್ತಾರ ಅಂತ ಹೇಳೋದು. ಆಕ್ಚುಲಿ ನಾನು ಬಿಟ್ಟಿನಿ ಸರ್. ಬಟ್ ಮೊನ್ನೆ ಒಂದು CTET ಎಕ್ಸಾಮ್ ಬರೋದು, CTET ಎಕ್ಸಾಮ್ ಪಾಸ್ ಆದೆ. ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಎರಡು 100 ಮಾರ್ಕ್ಸ್. CET ಮತ್ತೊಂದ್ಸಲ ಬರೋದು ಪಾಸ್ ಆದೆ. ಅಂದ್ರೆ ಅಪ್ಡೇಟ್ ಆಗ್ಲಿ. ನಾನು 7 ವರ್ಷ ಹಿಂದೆ ನೌಕರಿ ಬಂದಿದ್ದೆ, ಈಗ ನನ್ನ ಕ್ವಾಲಿಟಿ ಅದೋ ಇಲ್ಲ ಅಂತ ಚೆಕ್ ಮಾಡೋ ಸಲುವಾಗಿ TET ಬರ್ತಿದ್ದೆ. ಒಂದು ಅಪ್ಡೇಟ್. ಅಪ್ಗ್ರೇಡ್ ಮೊನ್ನೆ KCET ಎಕ್ಸಾಮ್ ಬರ್ತಿದ್ದೀನಿ ಸರ್. ಅಂದ್ರೆ ಅದು ಕೂಡ ಪಾಸ್ ಆಗೋ ಒಂದು ಎಲ್ಲ ಇದು ಕೀ ಆನ್ಸರ್ ನೋಡ್ಬೇಕಾಗ 162 ನನ್ನ ಸ್ಕೋರ್ ಆಗಿದೆ. ಲಾಸ್ಟ್ ಅಂದ್ರೆ ಅಪ್ಗ್ರೇಡ್. ಇದನ್ನ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಒಂದು ವಿಚಾರಗಳನ್ನೇ ನೀವು ಹೇಳಿದ್ರೆ ಬಹಳ ನನ್ನ ಮನಸ್ಸಿಗೆ ಒಂದು ಉದಾಹರಣೆ ಸರ್. ಅದನ್ನ
ಯಾವತ್ತು ಇಡೀ ನನ್ನ ಜೀವನ ಇದುವರೆಗೂ ನಾನು ಅಪ್ಡೇಟ್ ಆ್ಯಂಡ್ ಅಪ್ಗ್ರೇಡ್ ಈ ಒಂದು ವಿಚಾರವನ್ನು ನಾನು ಫಾಲೋ ಮಾಡ್ತೀನಿ ಸರ್. A very good morning, everyone. Firstly, sir, I am very glad to see you after that trip because earlier I was not knowing who is Jay Prakash sir, but right now after seeing his video, I come to know who is the sir, and I have got this feeling to see his video more and more. Instead of teacher training program, it seems like a self-development program for me, as how the sir said the things in his interview. Because in our day-to-day life, in our daily routine, we are forgetting our dreams. Even if we remember our dreams also, we are not getting the guiding lines. By seeing his video, I have got many of the guiding lines and inspiration lines. So I want to keep that lines. I have written some of the notes in my book so that if I get the time, if I see, I will remind that things, and inshallah I will just try to take that dream and will cover up it. Firstly, I'd like to thank you, sir, because after coming here, I have come to know this has given me the inspiration and guiding lines. Because in our life, we have got so much busy, we are not getting time to show the inspiration videos also. Because this is my new appointment and I have got the place very much far. So it's taking the time to move there and here only. So in that, it's feeling to me like that I am just moving apart from my dream. But by seeing your video, I have wrote down some lines and inshallah I will try to follow it. Thank you so much, sir. ನನ್ನ ಹೆಸರು ವಿಶಾಲಾಕ್ಷಿ ಬಾಳಿಕವರ್ ಅಂತೇಳಿ ಕಲಬುರಗಿ ಉತ್ತರ ವಲಯದಿಂದ ನಾನು ಬಂದಿದ್ದೇನೆ. ಎಲ್ಲ ನನ್ನ ಶಿಕ್ಷಕ ವೃಂದದವರಿಗೆ ಮೊಟ್ಟ ಮೊದಲನೇದಾಗಿ ನಮಸ್ಕಾರವನ್ನ ತಿಳಿಸ್ತಾ ಇದ್ದೇನೆ. ಸರ್, ನಿಮಗೆ ನಮಸ್ಕಾರ ಸರ್. ಈ ಒಂದು ಸಂದರ್ಶನ ನೋಡಿದ್ದು ಅದು ಯಾವ ತರ ಇತ್ತಂದ್ರೆ ನಮ್ಗೆ ಬಹಳಷ್ಟು ಇದೇ ಟ್ರೈನಿಂಗ್ ಏನೋ ಅಂತ ತಿಳ್ಕೊಂಡಿದ್ದೆ ನಾನು. ಆಕ್ಚುಲಿ ಅಲ್ಲೊಂದ್ಸಲ ನೋಡ್ತಾ ಇದ್ದೆ, ಸರ್ ಒಂದ್ಸಲ ನೋಡ್ತಾ ಇದ್ದೆ. ಅವ್ರು ಹೌದು ಅಲ್ಲೋದ್ರೆ ನನಗೆ ನಾ ಫಸ್ಟ್ ಟೈಮ್ ನೋಡ್ತಿರೋದು. ಬೇರೆ ಜಿಲ್ಲೆಗಳೆಲ್ಲ ನಿಮ್ಗೆ ಬಹಳಷ್ಟು ಪ್ರೀತಿ ಮಾಡ್ತೀವಿ ಅಂತ ಹೇಳಿ ಮಾತಾಡ್ತಾ ಇದ್ರಲ್ಲ, ನಾವು ಕೂಡ ಅದೇ ತರ ನೀವು ಬಹಳಷ್ಟು ಇಷ್ಟಪಡ್ತೀವಿ ಸರ್. ನಿಮ್ಮ ವ್ಯಕ್ತಿತ್ವ, ಒಬ್ಬ ಮನುಷ್ಯನ ನಮ್ಗೆ ಯಾಕೆ ಇಷ್ಟ ಆಗ್ತಾರ ಅಂದ್ರ ಅವರ ನಡೆ ನುಡಿ ಒಂದಿತ್ತಂದ್ರ ಅವನೇ ನಿಜವಾದ ಸಾಧಕ ಆಗ್ತದೆ. ಒಬ್ಬ ನಿಜವಾದ ಸಾಧಕ ಅನ್ಬೇಕಂದ್ರ ನಡೆ ನುಡಿ ಒಂದೇ ಇರ್ಬೇಕಂದ್ರ. ನಿಮ್ಗೆ ನೋಡಿದ್ರೆ ನಮ್ಗೆ ಆ ತರ ಅನಿಸ್ತಾ ಇದೆ, ನಿಮ್ ಮೇಲೆ ನಮ್ಮ ಅಭಿಮಾನ ಉಕ್ಕಿ ಹರಿತಾ ಇದೆ ಸರ್. ಒಂದು ತೆರೆದ ಕಿಡಕಿ ಮನೆಯ ಬೆಳಕಿಗೆ, ತೆರೆದ ಕಿಡಕಿ ಮನೆಯ ಬೆಳಕಿಗೆ, ತೆರೆದ ಪುಸ್ತಕ ಮನದ ಬೆಳಕಿಗೆ, ತೆರೆದ ಪುಸ್ತಕ ಮನದ ಬೆಳಕಿಗೆ. ನೀವು ಹೇಳಿದಂತ ಒಂದೆರಡು ಮಾತುಗಳು ನನಗೆ ಬಹಳಷ್ಟು ಇಷ್ಟ ಆಗಿವೆ ಸರ್. ನನ್ನ ಕೈ ನೋಡ್ತಾ ಇದೆ ನೋಡಿ ಸರ್, ನೀವು ಕಟ್ಟಲಿಕ್ಕೆ ಬಂದ್ರೆ ನಾನೆಲ್ಲ ಕಟ್ಟಿಲ್ಲ. ವ್ಯಕ್ತಿತ್ವ ವಿಕಸನ ಅಂತಂದ್ರ ವ್ಯಕ್ತಿಗೆ ಒಂದು ಮೌಲ್ಯ ಸೇರಿದಾಗ ಅವಾಗ ವ್ಯಕ್ತಿತ್ವ ವಿಕಸನ ಆಗತ್ತಂದ. ಎಲ್ಲರಲ್ಲೂ ವ್ಯಕ್ತಿತ್ವ ಅದ, ಅದು ಏನೋ ಅಂತಾರಲ್ಲ, ಮಣ್ಣೆಲ್ಲ ತುಂಬಿಕೊಳ್ಳೋದು ನಮ್ದ ವ್ಯಕ್ತಿತ್ವ ವಿಕಸನದ ಮೇಲೆ. ಆ ಮಣ್ಣನ್ನ ತೆರೆಯುವಂತ ಕೆಲಸವನ್ನ ಇವತ್ತು ಆಗ್ತದ, ನೀವು ಮಾಡ್ತೀರಿ ಅನ್ನೋ ನಂಬಿಕೆ ನನಗೆ ಬಹಳಷ್ಟು ದೃಢವಾಗಿ ಅದ ಸರ್. ನಾ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಧನ್ಯವಾದ. ನಾನು ಆಂಕರಿಂಗ್ ಎಲ್ಲ ಮಾಡ್ತೀನಿ ಸರ್, ನಾನು ಕವಿತೆ ಇದ್ದೀನಿ, ಬಹಳಷ್ಟು ಸ್ಟೇಜ್ ಅಲ್ಲಿ ನಾನು ಆಂಕರಿಂಗ್ ಮಾಡಿದ್ದೀನಿ. ಎಲ್ಲ ಟೀಚರ್ಸ್ ನೋಡಿದಾರ, ಬಟ್ ಇನ್ನೂ ಸ್ವಲ್ಪ ಇವಾಗ ನಾನು ಇಂಟರ್ವ್ಯೂ ನೋಡಿದ್ರಿ, ನಾನು ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಅಂತ ಒಂದು ವರ್ಡ್ ಹೇಳ್ಕೊಂಡು, ಅದರ ಅರ್ಥ ಇಲ್ಲಿ ಯಾರ್ಯಾರು ಹೆಂಗಿದ್ದಾರೆ ಹಂಗೆ ನೋಡಿದಂಗೆ ನನಗೆ ಅರ್ಥ ಆಗ್ತದೆ, ಕಣ್ಣು ಬಿಟ್ಕೊಂಡ್ರು ನಿದ್ದೆ ಹೊಡೆದ್ರು ಗೊತ್ತಾಗ್ತದೆ ಅಂತ ಹೇಳಿದೆ. ಹಂಗಿದ್ದು ನೀವು ನನ್ನ ಯಾಕೆ ನೋಡ್ಲಿಲ್ಲ ಆ ಟೈಮಲ್ಲಿ? ನೀವು ಕರಿತೀರಂತ ಸರ್, ನನ್ನ ಕರಿತೀರಂತ ನಾನು ಕೆಳಗೆ ತಲೆ ಮಾಡಿದ್ನಿ. ಎಲ್ಲರನ್ನೂ ನೋಡಿದಾಗ ಯಾರು ಕರಿಬೇಕು ಅಂತ ಅನ್ನಿಸ್ಬೇಕು. ಕರೆಕ್ಟ್ ಆಗಿ ಗೊತ್ತಾಯ್ತಲ್ಲ ನನಗೆ. ಇದು ಪವರ್ ಆಫ್ ಬಾಡಿ ಲ್ಯಾಂಗ್ವೇಜ್. ಐ ಕಾಂಟ್ಯಾಕ್ಟ್ ಒಬ್ಬರಿಗೆ ಎಷ್ಟು ಇಂಪಾರ್ಟೆಂಟ್. ಐ ಕಾಂಟ್ಯಾಕ್ಟ್, ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದು ಎಷ್ಟು ಇಂಪಾರ್ಟೆಂಟ್. ಅದರಲ್ಲೂ ಟೀಚರ್ ಬಹಳಷ್ಟು ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಮಗು ನಮ್ಮ ಪಾಠ ಕೇಳ್ತಾ ಇದೆ ಇಲ್ಲ ಅಂತೇಳಿ ನಾವು ನೋಡಿದ್ರ ಮೇಲೆನೆ ಗೊತ್ತಾಗುತ್ತೆ ಸರ್, ಮಗು ಇಲ್ಲ ಅದನ್ನ ಇಲ್ಲ ಅಂತ.
ಇನ್ನೊಬ್ಬರಿಗೆ ಯಾರು ಅವಕಾಶ ಕೊಡೋದಾದ್ರೆ ಯಾರು ಬರ್ತೀರಾ ಬನ್ನಿ. ಆ ಥರ ಯಾರು ಇರ್ಬೋದು ಅಂತ ಅನ್ನಿಸ್ಬಿಟ್ಟು ನನಗೆ. ಬನ್ನಿ ಬನ್ನಿ ಬನ್ನಿ. ಆಯ್ತು, ಇಟ್ಟಿದ್ದಾರೆ, ಇದು ಸಾಕು. ಬನ್ನಿ ಬನ್ನಿ, ನೀವು ಬನ್ನಿ. ಶರಣರ ಬರವಣಿಗೆ ಶರಣ ಸಾಧಕರ ಮತ್ತೊಮ್ಮೆ ಶರಣನಾಡಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ವಿಡಿಯೋ ಕ್ಲಿಪ್ಪಲ್ಲಿ ಒಂದು ಸಂದರ್ಶನ ಇದೆಯಲ್ಲ, ಅದು ಬಹಳಷ್ಟು ಸಮಸ್ಯೆಗಳಿಂದ ಕುಗ್ಗಿ ಹೋಗಿರುವಂತ ವ್ಯಕ್ತಿ. ಈಸ್ ಏಬಲ್, ಸಾಮರ್ಥ್ಯ ಇದ್ದರೂ ಸಮಸ್ಯೆಗಳಿಂದ ಕುಗ್ಗಿ ಹೋಗಿರುವಂತ ವ್ಯಕ್ತಿಗೆ ಬೇರೆ ಏನು ಬೇಕಾಗಿದ್ದಾಗ, ಒಂದು ಸಮಸ್ಯೆಯಿಂದ ಸಾಧನೆ ಕಡೆಗೆ ಹೋಗಬೇಕಾಗಿದ್ದಾಗ ಇಂಥದೊಂದು ಸಂದರ್ಶನ ಖಂಡಿತವಾಗಿ ಸಂಜೀವನಿಯಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಈ ವಿಡಿಯೋದಿಂದ ನಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಯಾಕೆಂದ್ರೆ ನೋಡಿ, ಅವ್ರಿಗೆ ಆ ರೀತಿಯ ಒಂದು ಭಾವನೆ ಬಂದಿದೆ. ಇದು ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲಲ್ಲೂ ಈ ವಿಡಿಯೋ ಇದೆ, ಚಂದನ ಟಿವಿಯಲ್ಲೂ ಈ ವಿಡಿಯೋ ಸಿಗ್ತದೆ. ಯೂಟ್ಯೂಬಲ್ಲಿ ಡೀಟೇಲ್ ಇನ್ನೊಂದ್ಸಲಿ ನೋಡಬಹುದು, ತಡವಾಗಿ ಬಂದಿರೋ. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡಿದರೆ ಮುತ್ತಿನ ಹಾರ ಒಂದಂಗೆ ಒಂದೇ ವಾಕ್ಯ ಅಲ್ಲ ಮಾತಾಡಿದ್ದೀನು, ಒಂದೇ ವಾಕ್ಯ ಹೇಳುವುದನ್ನ ಒಂದೇ ವಾಕ್ಯದಲ್ಲಿಯೂ ಹೇಳಲು ಸಾಧ್ಯವಿದ್ದರೆ ಹೇಳಿದರೆ ಒಳ್ಳೆಯದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೇವೇಂದ್ರಪ್ಪ ಅಂತ ಹೇಳಿ, ಸರ್ಕಾರಿ ಕಲ್ಯಾಣ ಪ್ರೌಢಶಾಲೆ ಜೇವರ್ಗಿ. ಸರ್, ಅದು ಬರೋದಕ್ಕಿಂತ ಮುಂಚೆ 30 ಪಾಯಿಂಟ್ಗಳನ್ನು ದಯಮಾಡಿದ್ರು ನೋಡಿದ್ವಿ. ಅದೇ ರೀತಿ ಯೂಟ್ಯೂಬಲ್ಲಿ ಸರ್ದು ಸಂದರ್ಶನಗಳನ್ನು ನೋಡ್ತಾ ಇರ್ತೀವಿ. ನಮಗೆಲ್ಲ ಈ ಥರ ಅವಶ್ಯಕತೆ ಇದೇನಾ ಮೊದಲು ನನ್ನ, ಯಾಕಂದರೆ ನಾವೆಲ್ಲ ಕಲಿಯುವವರು ಅಲ್ಲ, ಕಲಿಸುವವರು ಗುರುಗಳು. ಈ ಗುರುಗಳಿಗೂ ಕೂಡ ಪುನಶ್ಚೇತನ ಕಾರ್ಯಕ್ರಮ ಅಂತ ಹಾಕಿಕೊಂಡಿದ್ದಾರೆ. ಬಹಳಷ್ಟು ಜನ ನಾವು ಏನಿದ್ದೀವಿ ಅಂತಕ್ಕಂಥ ಅರಿವು ಇಲ್ಲ. ನಾವೇನಿದ್ದೀವಿ, ಏನ್ ಮಾಡ್ತೀವಿ, ಯಾವ ಸ್ಥಾನದಲ್ಲಿ ಇದ್ದೀವಿ. ಸ್ವಲ್ಪ ಪ್ರಾಚೀನ ಕಾಲಕ್ಕೆ ಹೋದ್ರೆ ಏನಾಗ್ತದೆ ಅಂತಂದ್ರೆ ನಮಗೆಲ್ಲ ಸರಸ್ವತಿ ಪ್ರತಿನಿಧಿಗಳು. ನನ್ನ ಪ್ರಶ್ನೆ ಸಂದರ್ಶನಕ್ಕೆ ಉತ್ತರ ಸೀಮಿತ 30 ಅಂಶಗಳಲ್ಲಿ ನಂದು ಒಂದು ತಮ್ಮ ಹತ್ರ ಕೋರಿಕೆ ಏನು ಅಂತಂದ್ರೆ, ಇನ್ನೂ ನಾವು ಮೌಢ್ಯ ಬಿಟ್ಟಿದ್ದೀವ ಅಂತಕ್ಕಂಥದ್ದು ಒಂದು ಸ್ವಲ್ಪ ನೀವು 30 ಕಾರ್ಯಕ್ರಮದಲ್ಲಿ 35 ಆಗೋಗಿದೆ ಈಗ. ಹಾ ಸರ್, 35 ಆಡ್ ಮಾಡಿ ಮಾಡ್ಬೇಕಂತೇನಿಲ್ಲ. ಬಟ್ ಬಹಳಷ್ಟು ಜನರಿಗೆ ನಾವೆಲ್ಲರೂ ಬೋಧಕರಾಗಿರುವುದರಿಂದ ಇರೋದನ್ನು ಬಿಟ್ಟು ಇಲ್ಲದಿರುವ ಹುಡುಕ್ತಕ್ಕಂಥ ಮನಸ್ಥಿತಿ ಶಿಕ್ಷಕರಾಗಿನೂ ಇದೆ, ಬಹಳಷ್ಟು ಜನರಲ್ಲಿ ಇದೆ ಅನ್ನೋದಕ್ಕೆ ಏನು ಉದಾಹರಣೆ ಅಂತಂದ್ರೆ, ದೇವರು ಎಲ್ಲೆಲ್ಲೋ ಇದ್ದಾನೋ, ಎಲ್ಲ ಕಡೆ ಇದ್ದಾನೋ ಅಂತ ಹೇಳ್ತೀವಿ. ಆದರೂ ನಾವು ಅಕ್ಷರಸ್ಥರಾಗಿ ಇನ್ನೊಬ್ಬರಿಗೆ ಹೇಳ್ತಕ್ಕಂಥ ಸ್ಥಾನದಲ್ಲಿ ಇದ್ದರೂ ಕೂಡ ಧರ್ಮಾಂತರ ಆಗಿದ್ದೀವಿ. ಜಗತ್ತಿನಲ್ಲಿ ಆಗ್ತಕ್ಕಂಥ ಎಷ್ಟೋ ಘಟನೆಗಳಿಗೂ ನಾವೆಲ್ಲ ತಿಳಿ ಹೇಳೋರು ಕೂಡ ಅದರಲ್ಲಿ ಭಾಗಿಯಾಗ್ತಾ ಇದ್ದೀವಲ್ಲ. ಇಂಥದ್ದೊಂದು ಎಲ್ಲಾದ್ರೂ ಒಂದು ಸಣ್ಣ ಸೇರಿಸ್ಕೊಂಡು ಹೇಳಿದ್ರೆ ಧರ್ಮ ಅನ್ನೋದೇ ಬಹಳಷ್ಟು ಇದೆ ಅಂತ. ಅದರೊಳಗಡೆ ಬಂದಿದೆ, ಪ್ರೀತಿಯಿಂದ ಪರಮಾತ್ಮನೆಡೆಗೆ. ಅದನ್ನೇ ಸಾರಾಂಶ ಭಾವನೆ ಅಂತ. ಸಾಕಲ್ಲ, ಅದಾಗಿ ಬಂದಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾನು 2 ಟೀಚರ್ಸ್ ಟ್ರೈನಿಂಗ್ ಮುಗಿದ ಮೇಲೂ ಕೂಡ ಇದೇ ಈ ವಿಚಾರದ ಮೇಲೆ ಹೇಳಬೇಕು ಅಂದರೆ, ನನಗೆ ನಮ್ಮ ಎದುರುಗಡೆ ಕೂರುವ ಮಗು ಯಾವ ಧರ್ಮ, ಯಾವ ಜಾತಿ, ಯಾವ ಬಣ್ಣ ಬೇಕಿಲ್ಲ ನನಗೆ. ನನ್ನ ಕಾಯಕ, ಬಸವಣ್ಣವ್ರು ಹೇಳಿದ ಕಾಯಕವೇ ಕೈಲಾಸ. ಅದು ಏನು ಹೇಳಿದ್ರು ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಸಾಕು. ಓಕೆ, ಸೊ ನಾವು ಜಾಸ್ತಿ ಹೇಳೋದು ಬೇಕಾಗಿಲ್ಲ, ಅದ್ರ ಬಗ್ಗೆ ನೀವೇ ಜಾಸ್ತಿ ಪ್ರವಚನ ಮಾಡಿಬಿಡ್ತೀರಿ. ಕಾಯಕವೇ ಕೈಲಾಸ ಅಂದ್ರೆ ಹೆಂಗಿತ್ತ ನಾನ್ ಕೇಳ್ತೀನಿ, ನೀವ್ ಹೆಂಗೆ ಉಪನ್ಯಾಸ ಮಾಡ್ತೀರಿ ಸಾರ್, ನೀವೆಂಗೆ ಸಾರ್ ಅಂತ ಒಂದು ಪ್ರಶ್ನೆ ಕೇಳ್ಕೊಂಡು ಅದಕ್ಕೆ ಉತ್ತರ ಕೊಟ್ಟು